ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು 48 ದಿನಗಳ ಕಾಲ ಪಠಿಸಿ ಸಾಕು, ಅಥವಾ 48 ದಿನಗಳ ಕಾಲ ಕೇಳೋದ್ರಿಂದ ನೀವು ಏನನ್ನೇ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಕೂಡ ಅದು ಈಡೇರುತ್ತೆ ಅಂತಲೇ ಹೇಳ್ಬಹುದು. ಅದರಲ್ಲೂ ಹಣಕಾಸಿನ ಅಭಿವೃದ್ಧಿ ಕೂಡ ತುಂಬಾ ಆಗುತ್ತೆ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಹೇಗೆ, ಎಷ್ಟು ಬಾರಿ ಪಠಿಸಬೇಕಾಗುತ್ತೆ, ಯಾವ ಸಮಯದಲ್ಲಿ ಪಠಿಸಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ಪಂಚಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ವ್ರತ ಪೂಜೆಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಬೇಗನೆ ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು. ಹಾಗೆ ಹೆಣ್ಮಕ್ಳಾದರೆ ಮುಟ್ಟಾದಂಥ ಸಮಯದಲ್ಲಿ ಪಠಿಸಬೇಡಿ. ಆ ಒಂದು ದಿನಗಳಲ್ಲಿ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸಬಹುದು. ಇಲ್ಲ ಅಂದರೆ ಗೋಧೂಳಿ ಲಗ್ನದ ನಂತರ, ಅಂದರೆ 8 ಗಂಟೆಗಳ ನಂತರ ನೀವು ಪಠಿಸಬಹುದಾಗಿರುತ್ತೆ. ಅಥವಾ ಮಧ್ಯರಾತ್ರಿ 2 ಗಂಟೆ ಕೂಡ ಈ ಒಂದು ವಾರಾಹಿ ತಾಯಿಗೆ ಪ್ರಿಯವಾಗಿರೋದ್ರಿಂದ ಆ ಒಂದು ಸಮಯದಲ್ಲೂ ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. 48 ಬಾರಿ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಾವು ಏನನ್ನೇ ಬೇಡ್ಕೊಂಡಿದ್ರು ಕೂಡ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯವೂ ಕೂಡ ಪಠಿಸ್ಬೇಕಾಗುತ್ತೆ. ಆಗೋಲ್ಲ ಅನ್ನೋರು ಇದನ್ನು ಪ್ರತಿನಿತ್ಯವೂ ಕೂಡ ಕೇಳೋದ್ರಿಂದ ಕೂಡ ಒಂದೇ ರೀತಿಯ ಫಲಗಳನ್ನು ಪಡ್ಕೋಬಹುದಾಗಿರುತ್ತೆ. ಸಾಧ್ಯ ಆದರೆ ನೀವು ವಾರಾಹಿ ತಾಯಿಯ ಮಂತ್ರವನ್ನು ರಾತ್ರಿ ಸಮಯದಲ್ಲಿ ಪಠಿಸಿ. ಇಲ್ಲ ಅಂದರೆ ಗೋಧೂಳಿ ಲಗ್ನದಲ್ಲಿ, ಅಂದರೆ ಮನೆಯಲ್ಲಿ ದೀಪ ಹಚ್ಚೋ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಈ ದೇವರ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಈ ಒಂದು ಮಂತ್ರ ತುಂಬಾ ಅತ್ಯಂತ ಶಕ್ತಿಶಾಲಿ ಮಂತ್ರ ಆಗಿರೋದ್ರಿಂದ, ವಾರಾಹಿ ತಾಯಿಯ ಮಂತ್ರ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಸಂಕಷ್ಟದಲ್ಲಿದ್ದರೂ ಕೂಡ ತಾಯಿಯನ್ನು ನೆನೆಸ್ಕೊಂಡು ನನ್ನ ಕಷ್ಟಗಳೆಲ್ಲ ಈಡೇರಿದೆ, ನನ್ನ ಕಷ್ಟ ಸಮಸ್ಯೆಗಳೆಲ್ಲ ಬಗೆಹರಿದಿದೆ, ನನಗೆ ಈಗ ಒಳ್ಳೆಯ ಫಲಗಳು ಸಿಕ್ಕಿದೆ, ಒಳ್ಳೆಯ ದಿನಗಳಿದೆ ಅಂದರೆ ಪಾಸಿಟಿವ್ ಆಗಿ ನೀವು ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಏನೇ ಬೇಡಿಕೆ ಇಟ್ಕೊಂಡಿದ್ರು ಕೂಡ ಅದು ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಕೂಡ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ. ಇನ್ನು ಇದಕ್ಕಿಂತ ಮುಂಚೆ ನೀವು ಮೆಡಿಟೇಷನ್ನ ನಿಮಗೆ ಎಷ್ಟು ವಯಸ್ಸಾಗಿರುತ್ತೋ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡಿ, ಇಲ್ಲಾಂದರೆ ಒಂದು 15 ನಿಮಿಷನಾದರೂ ಮೆಡಿಟೇಷನ್ನ ಮಾಡಿ ನಂತರ ಈ ಒಂದು ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಆಗ ನೀವು ಈ ಒಂದು ಮಂತ್ರಗಳಿಂದ ಸಿದ್ಧಿಯನ್ನು ಪಡ್ಕೋಬಹುದಾಗಿರುತ್ತೆ. ಸಿದ್ಧಿಯನ್ನು ಪಡ್ಕೊಂಡ್ಮೇಲೆ ವಾರಾಹಿ ತಾಯಿಯ ಅನುಗ್ರಹ ಕೂಡ ಆಗುತ್ತೆ. ಆಗ ನೀವು ಏನನ್ನೇ ಮನಸ್ಸಿನಲ್ಲಿ ಇಚ್ಛಿಸಿದ್ರು ಕೂಡ ಅದು ನಡೆಯುತ್ತೆ ಅಂತಲೇ ಹೇಳ್ಬಹುದು. ಹಾಗಾದರೆ ಆ ಒಂದು ಮಂತ್ರ ಬಂದು ಹೇಗಿರುತ್ತೆ, ಇದನ್ನು ನೀವು ಪ್ರತಿನಿತ್ಯವೂ ಕೂಡ 48 ಬಾರಿ ಪಠಿಸಲೇಬೇಕಾಗುತ್ತೆ. ಅಥವಾ 108 ಬಾರಿನಾದರೂ ನೀವು ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಕೂಡ 48 ಬಾರಿ ಬರೀಬಹುದು ಅಥವಾ 48 ಬಾರಿ ಕೇಳಬಹುದಾಗಿರುತ್ತೆ. ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ: ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. 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 ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ.
ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಉಗ್ರರೂಪಂ ಮಹಾದೇವಿಂ ಶತ್ರುನಾಶನಂ ತತ್ಪಾರಂ ಕ್ರೂರಂ ಕಿರಾತವಾರಾಹಿ ವಂದೇಹಂ ಕಾರ್ಯಸಿದ್ಧಿಯೇ. ಹೀಗೆ ನೀವು ಪ್ರತಿನಿತ್ಯವೂ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗುತ್ತೆ. ಎಂಥದೇ ಸಮಸ್ಯೆಗಳಿದ್ರೂ ಕೂಡ ಅವು ಬಗೆಹರುತ್ತೆ ಅಂತಲೇ ಹೇಳಬಹುದು. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳು ನೋಡಬೇಕು ಅಂದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.